ನನಗೆ ಒಂದೇ ಒಂದು ಬೇಜಾರಿತ್ತು, ಅವ್ನು ನನ್ನ ಹುಡುಗಿಯಾಗೇ ನೋಡಲಿಲ್ಲ ಜೀವನದಲ್ಲಿ. ಅದು ತುಂಬ ಬೇಜಾರಿದೆ ನನಗೆ. ಯಾವಾಗಲೂ ನನಗೆ ಮದುವೆ ಆಗಿ ಹೋಗಿದ್ದೀವಿ ಅವನ ಮನೆಗೆ, ಈ ಹುಡುಗನ ಯಾಕೋ ಮದುವೆ ಅದೇ. ಅವ್ನ ಪಿಕ್ಚರ್ ಆನಂದ್ ಫಿಲಮ್ 100 ಡೇಸ್ ಫಂಕ್ಷನ್ಗೂ ಏನೋ ನಾನು ಆವಾಗಲೂ ನಂಗೆ ಚೆನ್ನಾಗಿ ನೆನಪಿದೆ. ಒಂದು ಒಳ್ಳೆ ಲಂಗ, ಪಾಪ ನಮ್ಮಮ್ಮ ರೇಷ್ಮೆ ಲಂಗ ಎಲ್ಲ ಹೊಲಿಸಿದ್ರು, ಅದು ರಿಬ್ಬನ್ ಹಾಕ್ಬಿಡೋದು. ಇವನು ಎಲ್ಲರ ಮುಂದೆ ಇನ್ನೊಂದು 10 ರೂಪಾಯಿ ಕೊಟ್ಟಿದ್ರೆ ಒಳ್ಳೆ ಡ್ರೆಸ್ ಬರ್ತಾಯಿತ್ತು. ನನಗೆ ಇವಾಗಲೂ ಹೇಳ್ತೀನಿ, ಒಂದು ನಿಜವಾದ ಆದರ್ಶದ ಈಗಿನ ಕಲಿಯುಗದ ಆದರ್ಶದ ದಂಪತಿಗಳು ಅಂದರೆ ಶಿವಣ್ಣ ಮತ್ತು ಗೀತಾ. ಗಾಳಿ ಸುದ್ದಿ ಥರ ಬರೋದು ನಮಗೆ. ಶಿವಣ್ಣಂಗೆ ಹುಷಾರಿಲ್ಲಂತೆ, ಶಿವಣ್ಣಂಗೆ ಏನೋ ಒಂದು ಕಾಯಿಲೆ ಅಂತೆ, ಏನು ಹುಷಾರಿಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ, ಅಲ್ಲೂ ತಮಿಳ್ ಸಿನಿಮಾನೂ ಚೆನ್ನಾಗೇ ಮಾಡ್ತೀರಲ್ಲ, ಎಲೆಕ್ಷನ್ನು ಚೆನ್ನಾಗೇ ಬಂದಿದ್ನಲ್ಲ, ನಾನು ಅವಲೆಲ್ಲ ಚೆನ್ನಾಗಿದ್ದಾರಲ್ಲ, ಏನು ಹುಷಾರಿಲ್ಲ ಅಂತ ಏನಕ್ಕೆ ಈ ಥರ ಜನ ಮಾತಾಡ್ತಾರೆ ಅಂತ ಬೈಕೊಂಡಿದ್ದು ಉಂಟು. ಜನರಿಗೆ ಹತ್ತಿರ ಆಗಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ. ತುಂಬ ಪರಿಶ್ರಮ ಇರುತ್ತೆ, ಅದರಿಂದ ತುಂಬ ಹೋರಾಟಗಳಿರ್ತವೆ, ಅದರಲ್ಲಿ ತುಂಬ ಅವಮಾನಗಳಿರ್ತವೆ, ತುಂಬ ಸನ್ಮಾನಗಳು ಇರ್ತವೆ. ಸನ್ಮಾನಕ್ಕಿಂತ ಅವಮಾನಗಳು ಜಾಸ್ತಿ ಇರ್ತವೆ. ರವಿ ಸರ್, ಅಫ್ಕೋರ್ಸ್ ರವಿ ಸರ್. ಅಯ್ಯೋ, ರವಿ ಸರ್ ಬಗ್ಗೆ ಅತ್ಯಂತ ಗೌರವ. ಯಾಕೆ ಅಂತಂದರೆ ಅವರು ನಮ್ಮಲ್ಲಿ ದೊಡ್ಡ ಮಾರ್ಕೆಟ್ ಅಂತಂದ ಒಬ್ಬ ಹೀರೋ, ಅದು ಆಮೇಲೆ ಶ್ರೀಮಂತವನ್ನಾಗಿಸಿದ ಹೀರೋ, ಒಂದು ಕನ್ನಡ ಚಿತ್ರರಂಗವನ್ನು ಒಂದು ಹಿಂಗೂ ನೋಡ್ಬೋದು ನಮ್ಮ ಚಿತ್ರನ ಅಂತ ಅನಿಸಿದ ಹೀರೋ. ಅವರೊಟ್ಟಿಗೆ ಕೂಡ ನಾನು ಒಂದು ಕಂಟಿನ್ಯೂಸ್ 3-4 ಸಿನಿಮಾಗಳು, ಅಫ್ಕೋರ್ಸ್ ಎಲ್ಲ ಸಣ್ಣ ಪುತ್ರ ಪಾತ್ರಗಳನ್ನೇ ಮಾಡ್ತೀನಿ. ಅವರ ಸೆಕೆಂಡ್ ಹೀರೋಯಿನ್ ಆಗು ಮಾಡ್ತೀನಿ. ಮತ್ತು ಅವರ ಡೈರೆಕ್ಷನಲ್ಲಿ 1-2-3 ಸಿನಿಮಾ ಕರೆದಾಗ ನಾನು ಮಾಡೋಕ್ಕಾಗದೇನೂ ಹೋಗಿದೆ ಬೇರೆ ಬೇರೆ ಕಾರಣಗಳಿಂದ. ನಾನು ಅತ್ಯಂತ ಗೌರವದಿಂದ ನೋಡ್ತೀನಿ ಆ ಮನುಷ್ಯನ. ಏಕೆಂದರೆ ಒಂದು ರೀತಿಯಾಗಿ ಯಾವುದೇ ಒಂದು ಫಿಲ್ಟರ್ಗಳಿಲ್ಲದೆ ಮಾತಾಡ್ತಾರೆ ಅಂತಾರಲ್ಲ, ಆ ಥರ ರವಿ ಸರ್ನ ಯಾವುದೇ ಒಂದು ಫಿಲ್ಟ್ರನ್ನ ಹಾಕಿ ಅಥವಾ ಇನ್ಯಾರನ್ನೋ ಉಬ್ಬಿಸಿ ಇನ್ಯಾರನ್ನೋ ಹಿಂಗೆ ಮಾತಾಡೋದು ನೋಡೇ ಇಲ್ಲ. ಅವ್ರು ಏನು ಬರುತ್ತೆ, ಏನು ಅನಿಸುತ್ತೆ, ಅದು ನಿಮಗೂ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಅದನ್ನು ಹೇಳಿಬಿಡ್ತಾರೆ ಅಷ್ಟೇ. ಈ ಜಸ್ಟ್ ಟೆಲ್ಸ್ ಯು ಟೇಕ್ ಇಟ್ ಆರ್ ನಾಟ್, ದಟ್ ಈಸ್ ಯುವರ್ ಪ್ರಾಬ್ಲಮ್, ಬಟ್ ಹೀ ವಿಲ್ ಬಿ ಅವ್ರು ಅಷ್ಟೇ ಔಟ್ಸ್ಪೋಕನ್ ಆ ಥರ. ಸೊ ಅವರಿಂದ ಕಲ್ತಿರೋದು ತುಂಬ ಜನ. ನನಗೆ ಈ ಇತ್ತೀಚಿನ ಹುಡುಗರಿಗೂ ಕೂಡ, ಅದು ಯಶ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಧನ್ವೀರ್ ಆಗಿರಬಹುದು, ಅಥವಾ ಚಿಕ್ಕಣ್ಣ ಆಗಿರಬಹುದು, ಈ ಥರ ಎಲ್ಲ ಈ ನನ್ನ ವಯಸ್ಸಿನ ತುಂಬ ಚಿಕ್ಕ ಹುಡುಗರಿಗೂ ಹತ್ರನೂ ಕೂಡ ಏನೋ ಒಂದು ವಿಶೇಷ ಗುಣ ಇದ್ದರೆ ಮಾತ್ರ ಒಬ್ಬರು ಹೀರೋ, ಒಬ್ಬರು ಸೆಲೆಬ್ರಿಟಿ ಅಂತ ಏನಂತೀವಿ ಅದೆಲ್ಲ. ದರ್ಶನ್ ಆಗಿರ್ಬೋದು, ಎಲ್ಲರೂ ಒಂಥರ ಬೇರೆ 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 ಥರ ನಿಲ್ತಾರೆ ಗಣಪತಿ ಸರ್. ಸೊ ಎವ್ರಿಬಡಿ ಕಾನ್ ಬಿ ಜನರಿಗೆ ಹತ್ತಿರ ಆಗಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ. ಅದು ತುಂಬ ಪರಿಶ್ರಮ ಇರುತ್ತೆ, ಅದರಿಂದ ತುಂಬ ಹೋರಾಟಗಳಿರ್ತವೆ, ಅದರಲ್ಲಿ ತುಂಬ ಅವಮಾನಗಳಿರ್ತವೆ, ತುಂಬ ಸನ್ಮಾನಗಳು ಇರ್ತವೆ. ಸನ್ಮಾನಕ್ಕಿಂತ ಅವಮಾನಗಳು ಜಾಸ್ತಿ ಇರ್ತವೆ. ಸೊ ಇದೆಲ್ಲ ಹೋರಾಟಗಳ ಮಧ್ಯೆ ಇವರೆಲ್ಲರ ಹತ್ರನೂ ಒಂಥರ ನನಗೆ ಈಗಲೂ ಅನಿಸೋದು, ನಿಮಗೆ ಫಸ್ಟ್ ಹೇಳಿದ್ರಿ ನೀವು ಯಾಕೆ ಬರಲಿಲ್ಲ ನನಗೆ, ಅದಕ್ಕೆ ಎಲ್ಲರ ಹತ್ರನೂ ಏನಾದರೂ ಕಲಿಬೇಕು, ಎಲ್ಲರ ಹತ್ರನೂ ಏನಾದರೂ ನಾನು ಇದನ್ನು ವಿಶೇಷವಾಗಿ ಅದೆಲ್ಲ ತಗೊಳ್ಬೇಕು ಅನ್ನೋದು ಕೂಡ ಒಂಥರ ಅನ್ನಿಸ್ತಾ ಇರುತ್ತೆ. ಬಟ್ ಇದೆಲ್ಲ ಸ್ಪೆಷಲ್ಲಾಗಿ ಅನಿಸುತ್ತೆ. ಅದರಲ್ಲೂ ಹೆಣ್ಣುಮಕ್ಕಳು, ನಮ್ಮ ಲೇಡಿ ಆರ್ಟಿಸ್ಟ್ಗಳ ಜೊತೆ, ಈವನ್ ಫ್ರಮ್ ದ ಸೀನಿಯರ್ ಟು ಮೈ ಜೂನಿಯರ್, ಅಂದರೆ ಇನ್ನೂ ಸಣ್ಣ ಹೆಣ್ಮಕ್ಳ ಜೊತೆನೂ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಅವರು ನಡ್ಕೊಳ್ಳುವ ರೀತಿ, ಅವರು ಇರೋ ರೀತಿ. ಆಮೇಲೆ ಒಂದೊಂದು ಸತಿ ಒಂಥರನೂ ಅಂದ್ಕೊಳ್ತೀನಿ, ಅವನೊಂದು ಸತಿ ಬೇರೆ ಥರ ನಡ್ಕೊಳ್ಳುವಾಗ ಎಸ್ ಅವ್ರಿಗಿನ್ನೂ ಜೀವನ ಅರ್ಥ ಆಗಬೇಕು, ಹಿಂಗೆ ನಡ್ಕೊಳ್ತಿದ್ದಾರೆ ಅಂತಲೂ ಅನಿಸುತ್ತೆ. ಯಾಕೆಂದರೆ ಬಿಕಾಸ್ ವಿ ಹ್ಯಾವ್ ಆ ಹರ್ಡಲ್ಸ್ನ ಜೀವನ ದಾಟ್ಕೊಂಡ್ಬಂದಿರೋದ್ರಿಂದ ಸೊ ಅನ್ನಿಸ್ತಿರುತ್ತೆ. ಬಟ್ ಎವ್ರಿಬಡಿ ವಿಲ್ ಬಿ ವೆರಿ ಸ್ಪೆಷಲ್. ಅಫ್ಕೋರ್ಸ್ ನಾನು ನಿಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅದು ಫಿನಿಶ್ ಆಗೋದೇ ಇಲ್ಲ. ಗಣಪತಿ ಇರೋದು ನಿಮ್ಮ ಒಡನಾಟ ನನಗೆ ಪ್ರಾರಂಭ ಆಗಿದೆ ಮುನ್ನುಡಿಯ ಒಂದು ಚಿತ್ರದ ಮುಖಪುಟದಿಂದ ಪ್ರಾರಂಭ ಆಗುತ್ತೆ. ನೀವು ನನ್ನ ಶೂಟಿಂಗ್ ಹತ್ರ ಬರ್ತೀರಿ, ಶೂಟಿಂಗಲ್ಲಿ ಬಂದು ಅಲ್ಲಿ ಕೂತ್ಕೊಳ್ತೀರಿ. ಆವಾಗ ಗಣಪತಿ ಇರೋರು ತರಂಗ ಪತ್ರಿಕೆಯಿಂದ ಬಂದಿದ್ದಾರೆ ಅಂತ ನನಗೆ ಶೇಷಾದ್ರಿ ಪರಿಚಯ ಮಾಡಿಕೊಟ್ಮೇಲೆ ಹೌದಾ ಅಂತೀನಿ. ನೀವು ಅದನ್ನು ನನ್ನ ಮದುವೆ ಸೀನ್ಗೆ ಬರ್ತೀರಿ, ಬಂದು ಎಲ್ಲ ಮಾತಾಡ್ತೀರಿ. ಮಾತಾಡಿದ್ಮೇಲೆ ನಾನು ಬೇರೆ ಎಲ್ಲರ ಜೊತೆ ಮಾತಾಡೋವಾಗ ನಿಮ್ಮ ಹತ್ರಗಳು ಮಾತಾಡ್ತೀನಿ. ಬಟ್ ನಿಮ್ಮ ಪತ್ರಿಕೆ ಬಂದ ಮೇಲೆ, ಅದು ನಾನು ಓದಿದ ಮೇಲೆ ನನಗೆ ಎಷ್ಟು ಸಂತೋಷ ಆಗುತ್ತೆ. ನೀವು ಬಳಸುವ ಭಾಷೆ, ನಿಮ್ಮ ಪದಗಳು,
ಮತ್ತು ಅಲ್ಲಿ ಅಂತಃಕರಣವನ್ನು ಬಿಚ್ಚಿಡ್ತಾರೆ ಒಂದೊಂದು ಪದಗಳು. ಮತ್ತು ಅಂದರೆ ಯಾವಾಗಲೂ ನನ್ನ ಯಜಮಾನರು ಹೇಳೋದು, ಯು ಶುಡ್ ರೀಡ್ ದಿ ರೈಟ್ ಅಪ್ ಇನ್ ಬಿಟ್ವೀನ್ ಲೈನ್ಸ್ ಅಂತ. ಆ ಲೈನ್ಗೂ ಈ ಲೈನ್ ಮಧ್ಯದಲ್ಲಿ ಒಂದು ಅರ್ಥ ಮಾಡ್ಕೊ ನೀನು, ಅದರಲ್ಲಿ ಅವ್ರ ಅಂತಃಕರಣ ವಾಟ್ ಈಸ್ ಹಿ ಅಂತ ಗೊತ್ತಾಗುತ್ತೆ. ಒಬ್ಬ ಪತ್ರಕರ್ತನಿಗೆ ಆಗಲಿ ಅಥವಾ ಒಬ್ಬ ಲೇಖಕರಿಗೆ ನೀನು ಅರ್ಥ ಮಾಡ್ಕೋಬೇಕು ಲೇಖನ ಅವ್ರದ್ದು ಅಂತಂದರೆ ಆ ಮಧ್ಯದ ಲೈನನ್ನು ನೀನು ಯು ಶುಡ್ ರೈಟ್, ದ ರೀಡರ್ ಶುಡ್ ರೈಟ್ ದಿ ಇನ್ ಬಿಟ್ವೀನ್ ಲೈನ್ಸ್ ಅಂತ. ಬಟ್ ನೀವು ಬೇರೆ ಬೇರೆ ಕಲಾವಿದರು ಕಷ್ಟದಲ್ಲಿದ್ದಾಗ ಅವರ ಬಗ್ಗೆ ನೀವು ನಿಂತು ಒಂದು ರೀತಿ ಮಾರಲ್ ಸಪೋರ್ಟ್ ಥರ, ಮತ್ತು ನಿಮ್ಮ ಬರಹಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಹಿಡಿದು ನಿಲ್ಲಿಸಿದ್ದು ನೀವು. ಆದರೆ ಎಷ್ಟೊಂದು ಜನ ಹೆಸರು ಹೇಳಬಲ್ಲೆ, ನಾನು ಹೆಸರುಗಳು ಬಟ್ ತುಂಬ ಬಹುಶಃ ಚಿತ್ರರಂಗದಲ್ಲಿ ಒಂದು ಪಾಸಿಟಿವಿಟಿಯಲ್ಲಿ ಒಬ್ಬ ಮನುಷ್ಯನನ್ನು ತಿದ್ದಕ್ಕೆ ಸಾಧ್ಯ, ಒಂದು ಪ್ರೀತಿಯಲ್ಲಿ ಒಬ್ಬರನ್ನ ಗೆಲ್ಲಕ್ಕೆ ಸಾಧ್ಯ. ಅಂದರೆ ಆವಾಗ ಪತ್ರಕರ್ತರು ಅಂದರೆ ಈಗಲೂ ಅದೇ, ಪತ್ರಕರ್ತರು ಅಂದ ತಕ್ಷಣ ವಿಮರ್ಶೆ ಮಾಡೋದಷ್ಟೇ ಅಲ್ಲ, ನೆಗೆಟಿವನ್ನೇ ಹೆಚ್ಚು ಹೇಳುವಂಥದ್ದಲ್ಲ, ಅಥವಾ ಅವರ ವಿಮರ್ಶೆ ಚಿತ್ರಗಳನ್ನು ಮಾಡೋದು ಬೇರೆ, ಅಥವಾ ವ್ಯಕ್ತಿತ್ವ ವಿಮರ್ಶೆ ಮಾಡೋದು ಬೇರೆ. ವ್ಯಕ್ತಿತ್ವ ವಿಮರ್ಶೆಗಳಲ್ಲಿ ನಾವು ಅದು ಕೆಟ್ಟದನ್ನೇ ನೋಡುವಂಥ ಕಣ್ಣುಗಳಿಗಿಂತ ಇದು ಒಳ್ಳೆಯತನದಲ್ಲಿ ಏನಿದೆ, ಯಾವಾಗಲೂ ನೀವು ಪಾಸಿಟಿವ್ ಮನುಷ್ಯ ಅಂತ ಹೇಳೋಕ್ಕೆ ಏನು ಅಂದರೆ, ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು ಯಾವಾಗಲೂ, ನೀರು ಒಂದು ಲೋಟದಲ್ಲಿ ಅರ್ಧ ಇದ್ದರೆ ಅಯ್ಯೋ ಅರ್ಧನೇ ಇದೆಯಾ ಅಂತ ಅನ್ನೋದಕ್ಕಿಂತ ಅರ್ಧ ಇದೆಯಾ ಅಂತ ನೋಡೋದು ಹೆಚ್ಚು. ಆ ಥರ ಬಹುಶಃ ಆ ಕ್ಯಾರೆಕ್ಟರ್ ನಿಮಗಿದೆ. ಯಾವಾಗಲೂ ನನಗೂ ನಮ್ಮ ಯಜಮಾನಿಗೆ ಯಾಕೆ ಹತ್ತಿರ ಆಗ್ತೀರಿ ನೀವು ಅಂದರೆ, ಯು ಆರ್ ವಿತ್ ಬಂಡಲ್ ಆಫ್ ನಾಲೆಡ್ಜ್ ವಿತ್ ದಿ ಹ್ಯುಮ್ಯಾನಿಟಿ. ಸೊ ದ್ಯಾಟ್ ಹ್ಯುಮ್ಯಾನಿಟಿ ಈಸ್ ಬಾಟ್ ಯು ದಿಸ್ ಮಚ್. ಈ ಜರ್ನಿ ಇಷ್ಟವರೆಗೂ ನಿಮ್ಗೆ ಬಂದಿದ್ದೀರಾ ಅಂದರೆ ಬಿಕಾಸ್ ಆಫ್ ಹ್ಯುಮ್ಯಾನಿಟಿ. ಆಮೇಲೆ ನೀವು ಜನರನ್ನು ನೋಡೋ ರೀತಿ, ನೀವು ಎಷ್ಟೇ ಕೋಪ ಇದೆ ಎಷ್ಟೇ ಅವ್ರನ್ನ ಹೆಂಗೋ ಹೆಂಗೋ ತಮಾಷೆ ಮಾಡ್ತಾನೋ ಅಥವಾ ಹೆಂಗೋ ಹೇಳ್ತಾನೋ, ಆಮೇಲೆ ಒಂದು ರೀತಿಯಾಗಿ ಬೆಳೆದಿರೋದಿದೆಯಲ್ಲ, ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಅನಿಸುತ್ತೆ. ಕೆಲವರನ್ನು ತುಂಬ ಜನನ ನನ್ನ ಪತ್ರಕರ್ತರು, ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿದ್ದೆ ನನ್ನ ಜೀವನದಲ್ಲಿ ಫಸ್ಟು, ನಿನಗೆ ಯಾರು ಗಾಡ್ ಫಾದರ್ ಅಂತ. ನನಗೆ ಅವಾಗ ಅನ್ನಿಸ್ತಿರ್ಲಿಲ್ಲ, ನಾನು ಇಷ್ಟು ಎಲ್ಲ ಪಿಕ್ಚರ್ ಮಾಡಿಬಿಟ್ಟು ಯಾರನ್ನ ಗಾಡ್ ಫಾದರ್ ಅಂತ ಹೇಳೋದು. ಅಂದರೆ ನನಗೆ ಪರ್ಟಿಕ್ಯುಲರ್ ಒಬ್ಬ ನಿಂತು ನನಗೆ ಏನೋ ಸಿನಿಮಾ ಕೊಟ್ಟಿದ್ದಾನೆ ಅಂತಿಲ್ಲ, ಎಲ್ಲರ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೀನಿ. ಆವಾಗ ಅನಿಸ್ತಿತ್ತು ನಾನು ಸುಮ್ಮನೆ ಪ್ರೆಸ್ ಈಸ್ ಮೈ ಗಾಡ್ ಫಾದರ್, ಗಾಡ್ ಈಸ್ ಮೈ ಗಾಡ್ ಫಾದರ್, ಈ ಥರದ್ದೆಲ್ಲ ಒಂದು ಸ್ಟೇಟ್ಮೆಂಟ್ಗಳೆಲ್ಲ ಕೊಡುವೆ ನಾನು. ಆ ಥರದ ಪ್ರೆಸ್ ಅನ್ನೋ ಮಟ್ಟದಲ್ಲಿ ನೀವೆಲ್ಲರೂ ಒಂಥರ ಸ್ಪೆಷಲ್ಲಾಗಿ ನಮ್ಮ ಜೀವನದಲ್ಲಿ ಬಂದು ನಿಲ್ತೀರಿ. ಅದರಲ್ಲಿ ನೀವೊಬ್ಬರು, ದಟ್ ನಾನೇನು ಹೇಳಬೇಕು ಅಂತಿಲ್ಲ, ಬಟ್ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ನಾನು ಇದನ್ನು ಹೇಳಲೇಬೇಕು ಅಂತ ಅನ್ನಿಸ್ತು. ಶಿವಣ್ಣನ ಬಗ್ಗೆ ಏನು? ಶಿವಣ್ಣ ಈಸ್ ಅ ಮಾರ್ವಲಸ್, ಈಸ್ ಅ ಜಮ್. ಶಿವಣ್ಣನ ಜೊತೆ ಅಫ್ಕೋರ್ಸ್ ನಾನು ಶಿವಣ್ಣನ ಜೊತೆ ಫಸ್ಟ್ ಸಿನಿಮಾ ಆನಂದ್ ಪಿಕ್ಚರು. ಮನೆಯಲ್ಲಿ ಜಯನಗರದಲ್ಲಿ, ನಿಮ್ದು ಮೈಸೂರಿನಲ್ಲಿ. ಈಗ ಇದೇ ಹೋಟೆಲ್ ರೂಮ್ ಮಾಡ್ಕೊಂಡಿದ್ದೀನಿ. ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತೆ. ಯಾರು ಹೇಳಿದ್ರು? ಶ್ರೀಕಾಂತ್ ಮಾಡಿದ್ದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮದು ಹಲವಾರು ಪಾತ್ರಗಳನ್ನು ಆತನ ಜೊತೆ ಮಾಡ್ತಾ ಬರ್ತೀನಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅಂತ ಎಲ್ಲಿಯೂ ಆಂಗಿಕದಲ್ಲಾಗಲಿ ಅವರ ಭಾಷೆಯಲ್ಲಾಗಲಿ ಅಥವಾ ನಡ್ಕೊಳ್ಳೋದ್ರಲ್ಲಾಗಲಿ ನಾನೊಬ್ಬ ಸೂಪರ್ ಸ್ಟಾರ್ ಮಗ ಅಂತ ಎಲ್ಲೂ ನಡ್ಕೊಳ್ದೆ ಒಂದು ಸಾಮಾನ್ಯನಾಗಿ ನೆಲದ ಮೇಲೆ ಕೂತ್ಕೊಂಡ್ಬಿಡೋದು, ಇನ್ನೇನು ಅದೇ ಇದು ಮಾಡೋದು. ಆಮೇಲೆ ಯಾರಿಗೊಬ್ಬರಿಗೆ ಅಯ್ಯೋ ನನಗೆ ಅವ್ನ ಗಿಫ್ಟ್ಗಳು ಹೆಂಗೆ ಕೊಡ್ತಿದ್ದ ಗೊತ್ತಾ, ಏನಾದರೂ ಬಟ್ಟೆ ಹಾಕ್ಕೊಂಡು ಬಂದ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಜರ್ಕಿನ್ನು ಇದು ಎಲ್ಲ, ಯಾರಾದ್ರು ಹುಡುಗರು ಅಣ್ಣ ನಿಮ್ಮದು ಡ್ರೆಸ್ ತುಂಬ ಚೆನ್ನಾಗಿದೆ, ಹೌದಾ ಇರೋ ಒಂದು ನಿಮಿಷ ಇರೋ, ಪ್ಯಾಕಪ್ ಆಗಿದ ತಕ್ಷಣ ಅದು ಆಗೋಯ್ತು ಅಂತ ಇಟ್ಕೊಳ್ಳಿ, ತಗೊಳ್ಳೋ ನಿಂಗೆ ಜಾಕೆಟ್ ಇಷ್ಟ ಅಂದಿಯಲ್ಲ ತಗೋ, ಗಾಗಲ್ಸ್ ಯಾರಿಗೂ ಇಷ್ಟ ತಗೊಳ್ಳೋ, ಅಯ್ಯಪ್ಪ ನನಗೆ ಆ ಥರ ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋದು ಎಲ್ಲನೂ, ಯಾರು ಏನು ಬಂದರೂ ತಗೋ ಅಂತ. ಅಯ್ಯೋ ನನಗೆ ವಾಟ್ ಎ ಪರ್ಸನ್. ಒಂಥರ ನನಗೆ ಒಂದೇ ಒಂದು ಬೇಜಾರಿತ್ತು, ಅವ್ನು ನನ್ನ ಹುಡುಗಿಯಾಗೇ ನೋಡಲಿಲ್ಲ ಜೀವನದಲ್ಲಿ, ಅದು ತುಂಬ ಬೇಜಾರಿದೆ ನನಗೆ. ಯಾವಾಗಲೂ ನನಗೆ ಮದುವೆ ಆಗಿ ಹೋಗಿದ್ದೀವಿ ಅವನ ಮನೆಗೆ, ಈ ಹುಡುಗನ ಯಾಕೋ ಮದುವೆ ಅದೇ ಸತ್ಯ. ಒಂದು ದಿವಸ ಕೂಡ ನಾನೊಬ್ಬ ಹೆಣ್ಣು ಮಗಳು ಅಂತ ಕೂಡ ನೋಡಿಲ್ಲ. ನನಗೆ ನೀನು ನೋಡಿದ್ರೆ ನನಗೆ ಅದೇನೋ ಹುಡುಗನ ಥರನೇ ಕಾಣಿಸ್ತೀಯ ನೀನು ಅಂತ. ಯಾವ ರೀತಿಲಿ ಹುಡುಗಾನೋ ಹೆಂಗೋ ಹುಡುಗಾರೋ ನಾನು ನಿನಗೆ ಅಂದರೆ ನಿನಗೆ ಅದೇನೋ ಗೊತ್ತಿಲ್ಲ, ನೀನೇನು ಅಥವಾ ನಾವು ಇದ್ದ ಸಲಿಗೆಲಿ ಏನೋ ಬಾರೋ ಹೋಗೋ ಅಂತ ಮಾತಾಡೋದ್ರಿಂದನೋ ಏನೋ ಗೊತ್ತಿಲ್ಲ. ನಾನು ಯಾವಾಗಲೂ ಶಿವಣ್ಣ ಅಂತ ಕರಿತಿದ್ದೆ, ಅದರಲ್ಲೇ ಅಣ್ಣ ಇದ್ದಾನೆ ಹೆಸರಲ್ಲೇ, ಆದರೆ ಹೋಗೋ ಏನೋ ಬಾರೋ ಅಂತಲೇ ಕರೆಯೋದಲ್ವ, ಅದರಿಂದನೋ ಏನೋ. ಯಾಕಂದರೆ ಬೇರೆಯವ್ರು ಎಲ್ಲರೂ ಕೂಡ ಪಾಪ ಸುಧಾ ಎಲ್ಲರೂ ಅವನ ಸ್ವಲ್ಪ ಒಂದು ರೀತಿಯಾಗಿ
ಕರಿತಿದ್ರು. ಅಂದರೆ ಒಂದು ಮರ್ಯಾದೆಯಿಂದ ಒಂದು ಡಿಸ್ಟೆನ್ಸಲ್ಲಿ ಅವರು ಎಷ್ಟೇ ಪಿಕ್ಚರ್ ಹೀರೋ ಹೀರೋಯಿನ್ ಆಗಿದ್ದು ಪಾಪ ಅವರಿಬ್ಬರಲ್ಲಿ ಒಂದು ಥರ ಒಂದು ಗೌರವ ಇತ್ತು. ನಾನು ಏನೋ ಬಾರೋ ಕರಿತಿದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ನೀನು ಹುಡುಗಿನೇ ಅನ್ಸಲ್ಲ ಕಣೆ ನನಗೆ, ಯಾವ ನಂದೇ ಇದು ತುಂಬ ಬೇಜಾರು ಕೊಡೋಗಿತ್ತು. ಇದು ತುಂಬ ಸತಿ ಹೇಳಿದಾನೆ ನನಗೆ, ಎಲ್ಲಿ ಸಿಕ್ಕಿದ್ರು ಇವಳು ಏನು ಹುಡುಗಿತಾನೆ ಅನ್ಸೋದಿಲ್ಲ, ಇವಳು ಹಂಗೆ ಹಿಂಗೆ ಅಂತೇಳಿ. ಆವಾಗ ನಾನು ಅವ್ನ ಪಿಕ್ಚರಲ್ಲೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಈ ಲಂಗ ಬ್ಲೌಸ್ಗಳೆಲ್ಲ ಆಗ್ತಾಯಿದ್ವಿ, ಟೇಪ್ಗಳು ಅದೆಲ್ಲ ಆಗ್ತಾಯಿದ್ವಿ. ಅವ್ನ ಪಿಕ್ಚರ್ ಆನಂದ್ ಫಿಲಮ್ 100 ಡೇಸ್ ಫಂಕ್ಷನ್ಗೂ ಏನೋ ನಾನು ಆವಾಗಲೂ ನಂಗೆ ಚೆನ್ನಾಗಿ ನೆನಪಿದೆ, ಒಂದು ಒಳ್ಳೆ ಲಂಗ, ಪಾಪ ನಮ್ಮಮ್ಮ ರೇಷ್ಮೆ ಲಂಗ ಎಲ್ಲ ಹೊಲಿಸಿದ್ರು, ಅದು ರಿಬ್ಬನ್ನೆಲ್ಲ ಹಾಕೊಡೋದು. ಇವನು ಎಲ್ಲರ ಮುಂದೆ ಇನ್ನೊಂದು 10 ರೂಪಾಯಿ ಕೊಟ್ಟಿದ್ರೆ ಒಳ್ಳೆ ಡ್ರೆಸ್ ಬರ್ತಾಯಿತ್ತು, ಈ ಥರನೇ ಅಡಗಿಸೋದು ನನಗೆ. ಯಾವಾಗ ನಾನು ಚೆನ್ನಾಗಿದೆ, ನನ್ನ ನಮ್ಮಮ್ಮ ಹೊಲಿಸಿದ್ದಾರೆ ಕಣೋ ಅಂತಂದರೆ ಅವಾಗ ನಮ್ಮಮ್ಮ ಏನು ಮಾಡೋರು ಅಂದರೆ, ಒಂದು ಸೀರೆ ಹರಿದ್ರೆ ನನಗೂ ನನ್ನ ತಂಗಿಗೆ ಅಥವಾ ಇನ್ನೂ ಉಳಿದ್ರೆ ಇನ್ನೊಂದು ಪಾಪುಗೆ ಎಲ್ಲ ಹೊಲಿಸ್ಬಿಡೋರು ಒಂದೇ ಸೀರೆಯಲ್ಲಿ. ಸೊ ಹಿಂಗೆಲ್ಲ ಮಾಡ್ತಿದ್ರು ಕಣೋ. ನಾನು ನನಗೆ ಇಷ್ಟ ಕಣೋ ಇದು ಹಂಗಂದರೆ, ಇನ್ನೂ ಲಂಗ ಬ್ಲೌಸ್ ಹಾಕೊಂಡು ಟೇಪ್ ಹಾಕೊಂಬತ್ತಿಯಲ್ಲೇ ಬೇರೆ ಏನಾದರೂ ಮಾಡ್ಕೊಳ್ಳಿ ಏನಾದರೂ ಅದು ಈ ಥರ. ಆವಾಗಲೇ ಆನಂದ್ ಸಿನಿಮಾ ಮಾಡಿ ಕೊನೆಯಲ್ಲಿ ಗೀತಾ ಅವ್ರದ್ದು ಎಂಗೇಜ್ಮೆಂಟು ಆಗೋಗಿತ್ತು ಅವ್ರ ಜೊತೆ. ಅವರು ಗೀತಾ ಅವರು ತುಂಬ ಎಲ್ಲ ಶೂಟಿಂಗು ಬರೋರು. ಇವರಿಬ್ಬರು ಎಷ್ಟು ಆತ್ಮೀಯವಾಗಿ ಒಂಥರ ಇರ್ತಾರೆ ಅಂದರೆ, ನನಗೆ ಇವಾಗಲೂ ಹೇಳ್ತೀನಿ, ಒಂದು ನಿಜವಾದ ಆದರ್ಶದ ಈಗಿನ ಕಲಿಯುಗದ ಆದರ್ಶದ ದಂಪತಿಗಳು ಅಂದರೆ ಶಿವಣ್ಣ ಮತ್ತು ಗೀತಕ್ಕ. ಒಂಥರ ಅವರ ಸಂಬಂಧ ನನಗೆ ಎಷ್ಟು ಅನಿಸುತ್ತೆ ಅಂದರೆ, ಅವ್ರದ್ದು ಕೆಲವು ವೀಡಿಯೋಗಳನ್ನು ಅವ್ರು ತಲೆ ಬಾಚ್ತಾ ಇರೋದು, ಗೀತನಿಗೆ ಅವ್ನ ಕೈ ಇಟ್ಕೊಂಡು ನಡ್ಕೊಂಡು ಹೋಗೋದು. ಇವರಿಗೆ ರಾಜಕೀಯದ ಗಂಧ ಗಾಳಿನೇ ಇಲ್ಲ ಈ ಕುಟುಂಬಕ್ಕೆ, ಈಗಲೂ ಇಲ್ಲ. ಆದರೆ ಈಕೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗಳು. ಆಕೆ ಎಲೆಕ್ಷನ್ಗೆ ನಿಂತಾಗ ತಾನು ಜೊತೆಯಲ್ಲಿ ನಿಂತು, ಅದೇ ಹೆಂಡತಿ ಅನ್ನೋ ಒಂದೇ ಕಾರಣ, ಹೆಂಡತಿ ಅಂತ ಒಂದೇ ಕಾರಣಕ್ಕೆ ನಿಂತು ಅವಳನ್ನು ಸಾಗಿಸ್ಕೊಂಡು ಬಂದಿರೋದಿದೆಯಲ್ಲ, ಅಯ್ಯಪ್ಪ ಏನ ಅವನು ಇವಾಗ ಅವನು ಸಾವನ್ನು ಗೆದ್ದು ಬಂದಂಥ ಒಬ್ಬ ಚಿರಂಜೀವಿ. ಈ ನಿರೀಕ್ಷೆ ಈ ಸುದ್ದಿ ಕೇಳಿದಾಗ ಏನು, ಅಯ್ಯೋ ನಮಗೆ ನಿಜವಾಗ್ಲೂ ಆಘಾತವಾಯಿತು. ಅಂದರೆ ಗಾಳಿ ಸುದ್ದಿ ಥರ ಬರೋದು ನಮಗೆ. ಶಿವಣ್ಣಂಗೆ ಹುಷಾರಿಲ್ಲಂತೆ, ಶಿವಣ್ಣಂಗೆ ಏನೋ ಒಂದು ಕಾಯಿಲೆ ಅಂತೆ, ಶಿವಣ್ಣಂಗೆ. ನಾನು ಆವಾಗೆಲ್ಲ ಅವ್ನು ಸಿನಿಮಾ ಶೂಟಿಂಗ್ ನೋಡ್ತಾ ಇದ್ದೆ, ತಮಿಳ್ ಸಿನಿಮಾದಲ್ಲಿ ನೋಡ್ತಾ ಇದ್ದೆ, ರಿಯಾಲಿಟಿ ಶೋಲ್ಲಿ ನಾನು ಮಾಡ್ತಿದ್ದೆ, ಅವನು ಬೇರೆ ಚಾನಲ್ ಮಾಡ್ತಿದ್ದ. ಏನು ಹುಷಾರಿಲ್ಲ, ಚೆನ್ನಾಗೇ ಇದನ್ನಲ್ಲ, ಚೆನ್ನಾಗೇ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ, ಅಲ್ಲೂ ತಮಿಳ್ ಸಿನಿಮಾನೂ ಚೆನ್ನಾಗೇ ಮಾಡ್ತೀರಲ್ಲ, ಎಲೆಕ್ಷನ್ನು ಚೆನ್ನಾಗೇ ಬಂದಿದ್ನಲ್ಲ, ನಾವಿಬ್ಬರು ಅಪೋಸಿಷನ್ ಪಾರ್ಟಿ ಬೇರೆ, ಒಂದೇ ಇದರಲ್ಲಿ ಕ್ಷೇತ್ರದಲ್ಲಿ ನಾನು ಇದು ಮಾಡ್ತಿದ್ದೆ, ನಾನು ಪ್ರಚಾರ ಮಾಡ್ತಿದ್ದೆ ನನ್ನ ಪಕ್ಷಕ್ಕೆ, ಅವನ ಪಕ್ಷಕ್ಕೆ ಪಾಪ ಅವ್ರ ಹೆಂಡತಿ ಪ್ರಚಾರಕ್ಕೆ ಅವ್ರು ಬರ್ತಿದ್ರು. ನಾನು ಅವಲೆಲ್ಲ ಚೆನ್ನಾಗಿದ್ದಾರಲ್ಲ, ಏನು ಹುಷಾರಿಲ್ಲ ಅಂತ, ಏನಕ್ಕೆ ಈ ಥರ ಜನ ಮಾತಾಡ್ತಾರೆ ಅಂತ ಬೈಕೊಂಡಿದ್ದು ಉಂಟು. ಸುಮ್ಮನೆ ಹೇಳ್ತಾರೆ ಏನೋ ಅಂತ. ಅದು ಸತ್ಯ. ಅವನು ಆಪ್ರೇಷನ್ಗೆ ಹೋದ, ಅಮೇರಿಕದಲ್ಲಿ ಹೋದಂತ ಗೊತ್ತಾಗಿದ್ದ ತಕ್ಷಣ ನಮಗೊಂಥರ ಸಂಕಟ ಆಗೋಕ್ಕೆ ಶುರು ಆಗೋಯ್ತು. ಯಾಕೆಂತಂದರೆ ಆಗಷ್ಟೇ ಪುನೀತ್ ರಾಜ್ಕುಮಾರ್ ಅವ್ರು ನಮ್ಮ ಮನೇಲಿ ಕಳ್ಕೊಂಡಿದ್ದೀವಿ. ಒಂದು ರೀತಿ ಏನೋ ಒಂದು ದೊಡ್ಡ ಒಂದು ಸಾಂಸ್ಕೃತಿಕ ಕೊಂಡಿ ಕನ್ನಡದ ಚಿತ್ರರಂಗದಲ್ಲಿ ಕಳ್ಕೊಂಡಷ್ಟು ಸಂಕಟ ಎಲ್ರಿಗೂ ಆಗಿತ್ತು. ಇವನಿಗೂ ಕಾಯಿಲೆನಾ, ಇವನಿಗೂ ಹುಷಾರಿಲ್ವಾ, ಇವನಿಗೂ ಇಷ್ಟೊಂದು ಸೀರಿಯಸ್ಸಾ ಅನ್ನೋದಿದೆಯಲ್ಲ, ಅದು ತುಂಬ ಆಘಾತಕರದಂಥ ವಿಚಾರ. ಅದೆಲ್ಲ ಗೆದ್ದು ಬಂದಮೇಲೆ ನನಗೆ ಫಸ್ಟು ನಾನು ನೋಡಿದ್ದು ಅವರನ್ನು ಅಫ್ಕೋರ್ಸ್ ಬಂದಮೇಲೆ ತುಂಬ ಜನ ಕಲಾವಿದರು ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು. ಅದೆಲ್ಲನೂ ನಾನು ಒಂದು 100 ಸತಿ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ, ಹೋಗೋಣ ಶಿವಣ್ಣ ಮನೆಗೆ ಹೋಗೋಣ, ಹೋಗಿ ನೋಡ್ಕೊಂಬರೋಣ. ಇವರು 1-2 ತಿಂಗಳಾದರೂ ಹುಷಾರಾಗಲಿ, 2 ತಿಂಗಳಾದರೂ ಅವ್ರು ರೆಸ್ಟ್ ತಗೊಳ್ಳಿ ಮನುಷ್ಯ, ಆಮೇಲೆ ಹೋಗಿ ನೋಡೋಣ ಅಂತ ವೇಣು ಕರ್ಕೊಂಡೇ ಹೋಗಲಿಲ್ಲ ಅವ್ರ ಮನೆಗೆ. ನಾನು ಸರಿಗಮಪ ಜಿ ವಾಹಿನಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಕೂಡ ಅಲ್ಲಿಗೆ ಹೋದಾಗ ಅಲ್ಲಿ ಸಡನ್ನಾಗಿ ಶಿವಣ್ಣ ಬಂದಿದ್ದಾರೆ ಅಂತ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನಮಗೆ. ಶಿವಣ್ಣ ಅಂದರೆ ಆ ಫಸ್ಟ್ ಟೈಮ್ ನಾನು ಸುಧಾರಾಣಿಯವರು ಶ್ರುತಿಯವರೆಲ್ಲ ಎಲ್ಲ ಒಟ್ಟಿಗೆ ಇರ್ತೀವಿ. ಯಪ್ಪ ಒಂಥರ ಆಗೋಯ್ತು ನಂಗೆ ತಡ್ಕೊಳಕ್ಕೆ. ಅವಳು ಎಲ್ಲರ ಕಣ್ಣಲ್ಲೂ ನೀರಿತ್ತು, ಒಂಥರ ಆತ್ಮೀಯವಾದಿತ್ತು. ಬಟ್ ಇವತ್ತಿಗೂ ಒಂದು ರೀತಿ ನಮ್ಮ ಮನೆಯ ಯಾರೋ ಸದಸ್ಯ, ನಮ್ಮ ಮನೆಯ ಯಾರೋ ಆತ್ಮೀಯವಾದ ಜೀವ ಇದೆ ಅಂತ ಅನಿಸ್ತಾ ಇದ್ದರೆ ಅದು ಶಿವಣ್ಣನಲ್ಲಿ ನೋಡಬೇಕಾಗತ್ತೆ. ಒಂದು ರೀತಿ ತುಂಬ ಬಾಮ್ಮ ಭಾರ್ಯಮ್ಮ ಅನ್ನೋದು, ಅಥವಾ ಗೀತಕ್ಕೆ ತಾರೆಯವರೇ ನೀವು ಬರಬೇಕು, ನೀವು ಆ ಥರ ಕರೆಯೋದಾಗಲಿ, ಓ ಗಾಡ್, ಅದನ್ನು ಅನ್ಮ್ಯಾಚಬಲ್. ನಾನು ಯಾರನ್ನಾರು ಮ್ಯಾಚ್ ಮಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಅದು ಈ ಸಮಥಿಂಗ್ ಡಿಫ್ರೆಂಟ್.